ಎಲ್ರಿಗೂ ನಮ್ಮ ಮತ್ತೊಂದು ಹೊಸ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾನಸ ರೆಡಿ ಆಗ್ತಿದ್ದಾಳೆ ಫುಲ್ ನೀಟಾಗಿ, ನಾನು ಕೂಡ ನೀಟಾಗಿ ರೆಡಿ ಆಗಿದ್ದೀನಿ. ಇವತ್ತಿನ ವಿಶೇಷ ಏನಿರುತ್ತೆ, ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಪ್ರತಿಯೊಂದನ್ನು ನಾವು ನೋಡ್ತಾ ಹೋಗೋಣ. ಏನಂತ ಹೇಳ್ತೀಯಾ? ಹಬ್ಬ ಇದೆ ಅಲ್ಲ, ಹಬ್ಬದ ವಾತಾವರಣ ಹೆಂಗಿರುತ್ತೆ ನೋಡೋಣ. ನೋಡ್ರಿ, ನಾನು ರೆಡಿ ಆಗಿದ್ದೀನಿ. ನಾನು ಈ ತರ ಕಾಣಿಸ್ತಾ ಇದ್ದೀನಿ. ಕೆಳಗಡೆ ತೋರಿಸ್ತೀನಿ, ಪಂಚೆ ಉಟ್ಕೊಂಡಿನಿ ನಾನು. ಇವಳು ಸೀರೆನ ಉಟ್ಕೊಂಡಿದ್ದಾಳೆ, ನೀಟಾಗಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಹೇಳ್ರಿ. ಅಂದ್ರೆ ಇನ್ನೂ ರೆಡಿ ಆಗಿಲ್ಲ, ಕುಂಕುಮ ಎಲ್ಲ ಇಟ್ಕೊಂಬೇಕವಳು. ಕುಂಕುಮ ಎಲ್ಲ ಇಟ್ಕೊಳ್ಳಿ, ಏನ್ ಮೇಕಪ್ ಎಲ್ಲ ಮಾಡಲ್ಲ, ಕುಂಕುಮ ಇಟ್ಕೊಂಡು ನೀಟಾಗಿ ರೆಡಿ ಆಗ್ತಾಳೆ. ಬರ್ರಿ ನಮ್ ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ಇವಾಗ ತಿಂಡಿ ಏನ್ ತಿನ್ನೋದು? ತಿಂಡಿ ಮಾಡ್ತೀಯ ಪಪ್ಪು? ತಿಂಡಿ ಮಾಡೋ ಡೌಟ್ ಐತಿ ಗೈಸ್, ಉಪವಾಸನೆ ಇವತ್ತು. ಊಟಕ್ಕಂತೂ ಮಾಡೇ ಮಾಡ್ತಾಳೆ. ಅಲ್ಲಿವರೆಗೂ ನೋಡೋಣ ಬಾ. ಪೂಜೆ ಮಾಡ್ಬೇಕು. ಪೂಜೆಗೂ ರೆಡಿ ಮಾಡ್ಕೊಂಡಿಲ್ಲ, ಏನು ಇಲ್ಲ. ರೆಡಿ ಮಾಡ್ಕೊಂಡು ಇವಾಗ ಮಾಡೋಣ ಬನ್ನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಮತ್ತು ಬೆಲ್ಲ. ಬೇವು ಅಂತ ಅಂದರೆ ಕಹಿ, ಅಂದರೆ ಕಷ್ಟಕ್ಕೆ ಹೋಲಿಸ್ತಾರೆ. ಬೆಲ್ಲ ಅಂತಂದರೆ ಸಿಹಿ, ಸುಖಕ್ಕೆ ಹೋಲಿಸ್ತಾರೆ. ಈ ಸುಖ ದುಃಖ ಅಂದರೆ ಕಷ್ಟ ಎರಡೂ ಕೂಡ ಜೀವನದಲ್ಲಿ ಇರುತ್ತೆ. ಅದೆರಡನ್ನೂ ನಾವು ಸಮಾನವಾಗಿ ತಗೊಬೇಕಾಗತ್ತೆ. ಯಾಕಂದರೆ ಕಷ್ಟ ಬಂದು ಮನುಷ್ಯನಿಗೆ ಬರೋದು ಹೊರತು ಮರಕ್ಕೆ ಬರಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಿ, ಹಬ್ಬನ ಚೆನ್ನಾಗಿ ಮಾಡಿರಿ. ಬೇವು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತಾಡ್ರಿ. ನಮ್ಮ ಥರ ನಾವೇನು ಒಳ್ಳೊಳ್ಳೆ ಮಾತೇ ಆಡ್ತೀವಿ ಅಂತ ಅಲ್ಲ, ಬಟ್ ಇವಾಗಿಂದ ಈ ವರ್ಷದಿಂದ ಇದು ಹೊಸ ವರ್ಷ ನಮಗೆ ಹಿಂದೂಗಳಿಗೆ. ಒಳ್ಳೊಳ್ಳೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಒಳ್ಳೊಳ್ಳೆ ಮಾತಾಡ್ತೀನಿ. ನಾನು ಒಳ್ಳೊಳ್ಳೆ ಮಾತಾಡಲ್ಲ, ನಿಜ ಹೇಳ್ತೀನಿ, ಸುಳ್ಳು ಯಾಕೆ ಹೇಳ್ಬೇಕಲ್ವಾ? ಇವಳಿಗೆ ಬೈತಾನೆ ಇರ್ತೀನಿ ಯಾವಾಗಲೂ. ಇನ್ಮೇಲೆ ಬೈಯಲ್ಲ ಪಾಪ, ಆಯ್ತಾ? ಹಿಂಗೆ ಹೇಳ್ಬಿಟ್ಟೆ ಬೈತೀನಿ. ನಾವು ತರಕಾರಿ ಅಡುಗೆ ಮಾಡ್ತೀವಿ. ಏನೇನು ಅಡುಗೆ ಮಾಡ್ತಾಳೆ, ಏನೇನು ಪಾಯಸ, ಮತ್ತೆ ಏನೇನು ಯಾವ್ಯಾವ ತರಹದ ಅಡುಗೆ ಮಾಡ್ತಾಳೆ ಅಂತಲೂ ನೋಡೋಣ. ಮಾಡ್ತೀಯ ಪಾಪ? ಕರೆಕ್ಟಾಗಿ ಲಾಗ್ ಮಾಡೋಣ ಹಂಗಾರೆ ಇದನ್ನ, ಆಯ್ತಾ? ನೋಡ್ರಿ, ಮಾನಸ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿದಾಳೆ. ನಾನ್ ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಗಿತ್ತು. ಎಷ್ಟ್ ಗಂಟೆಗೆ ಎದ್ದಿದ್ದೆ ನೀನು? 6 ಗಂಟೆಗೆ ಎದ್ದಿದ್ದೆ. 6 ಗಂಟೆಗೆ ಎದ್ಬಿಟ್ಟೇನೆ ರೆಡಿ ಆಗಿದ್ಲಂತಪ್ಪ. ಏನೋ ನನ್ಗೇನ ಅಷ್ಟ್ ಟೈಮಲ್ಲಿ ಎದ್ದಿದ್ಲು ಅಂತ ಅನಿಸ್ತಾ ಇಲ್ಲಪ್ಪ. ನಮ್ಮ ತುಳಸಿ ಕಟ್ಟೆ ನೋಡ್ರಿ, ನೀರೆಲ್ಲ ತುಂಬೋಗ್ಬಿಟ್ಟೈತಿ. ಯಾಕೆ ಅಂದ್ರೆ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಆಲಿಕಲ್ ಮಳೆ, ಆನೆಕಲ್ಲು ಒಂದು ಗೊತ್ತಿಲ್ಲ, ಆನೆಕಲ್ ಮಳೆ ಅಂತ ಕರಿತೀವಿ ನಾವೆಲ್ಲ. ತುಂಬಾ ಅಂದ್ರೆ ತುಂಬಾ ಹೊಯ್ದಿತ್ತು. ಸ್ನೇಹಿತರೆ, ಇವಾಗ ತಡ ಮಾಡೋದ್ ಬೇಡ, ಮೊದ್ಲೇ ಟೈಮ್ ಆಗಿದೆ ಸುಮಾರು. ಇವಾಗ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ, ತೋರಣ ಇಲ್ಲ, ಮಾವಿಂದು ಎಲೆ ತಂದಳೆ, ಎಲೆನಿಗೆ ತೋರಣ ಮಾಡಿ ಕಟ್ಟಬೇಕು. ಇದರಲ್ಲಿ ಮಾವಿನ ಸೊಪ್ಪು ಮತ್ತೆ ಬೇವಿನ ಸೊಪ್ಪು ಐತೆ. ಈ ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನ ಈಗ ಬೇರೆ ಬೇರೆ ಮಾಡಿ ಈ ಮಾವಿನ ಎಲೆನ ನಾನು ಈಗ ತೋರಣ ಕಟ್ಬೇಕಂತೆ. ನನಗೆ ಕರೆಕ್ಟ್ ಆಗಿ ಬರಲ್ಲ, ಅಂದ್ರೆ ಟ್ರೈ ಮಾಡ್ತೀನಿ ಕಟ್ಟಕ್ಕೆ. ಸಣ್ಣ ಸಣ್ಣ ಎಲೆ ಕೊಟ್ಬಿಟ್ಟಾರೆ. ಸ್ವಲ್ಪ ಬಿಚ್ಕೊಡ್ಬಾರೆ ಗೈಸ್. ನೋಡಿ, ಇವ್ರು ಮಾಡೋ ಕೆಲ್ಸಕ್ಕೂ ನಾನು ಹೆಲ್ಪ್ ಮಾಡಕ್ ಬರ್ಬೇಕು. ದೊಡ್ಡ ದೊಡ್ಡ ಎಲೆನ ಈಗ ನಾವು ಸಪರೇಟ್ ಮಾಡ್ತಾ ಹೋಗೋಣ. ನಾನ್ ನಮ್ಮ ಮನೆಗಿದ್ದಾಗ್ಲೂ ಅಷ್ಟೇ, ನಾನು ಈ ತರ ಎಲ್ಲ ಮಾಡಿದ್ದೇ ಇಲ್ಲ ಯಾವಾಗ್ಲೂ. ಪಾಪ ನಮ್ಮ ಅಮ್ಮನೇ ಮಾಡ್ತಾ ಇದ್ಲು. ಇವಾಗ 1 ವರ್ಷ 2 ವರ್ಷ ಆಗ್ತಾ ಬಂತು. ಮಾನಸ ನಮ್ಮಮ್ಮ ಇಬ್ರು ಸೇರ್ ಮಾಡ್ತಾರೆ. ನಾನಂತೂ ಕೆಲಸ ಮಾಡೋದೇ ಇಲ್ಲ. ಏನಿಲ್ಲ ಗೈಸ್, ಇಲ್ಲಿರತ್ತಲ್ವಾ ಇದನ್ನ ಇಲ್ಲಿಂದ ಇಲ್ಲಿ ಹಿಂಗ್ ಕಟ್ತೀನಲ್ಲ, ಫಸ್ಟ್ ಕಟ್ತೀನಿ ನೋಡ್ತೇವೆ ಗೈಸ್. ನಾನೀಗ ಫೈನಲಿ ಮಾಡಿದ್ದೀನಿ. ಚೆನ್ನಾಗಾಯ್ತಾ? ಚೆನ್ನಾಗಾಗಿರುತ್ತೆ 100% ನಾ ಮಾಡಿದ್ಮೇಲೆ. ಎಂತ ಪಾಪ ಗೈಸ್? ನೋಡ್ರಿ, ಈ ಹೂವಿನ ಹಾರ ಕೂಡ ಕಟ್ಬೇಕಂತೆ. ಹಾರ ಕೂಡ ನಾನೇ ಕಟ್ತೀನಿ. ಗೈಸ್, ನನಗೆ ಇಷ್ಟು ಮಾಡೋದ್ರಲ್ಲೇ ಇಷ್ಟೊಂದು ಸುಸ್ತಾಗೈತೆ. ನಿಮಗೆ ಸುಸ್ತಾಯ್ತಾ ಎಲ್ಲ ಹೇಳ್ರಿ. ಅಚ್ಚುಮೆಚ್ಚಿನ ಸ್ನೇಹಿತರೆ, ಫೈನಲಿ ಈ ಥರ ಕಾಣಿಸ್ತಾ ಇದೆ ನೋಡ್ರಿ. ನನ್ನ ಕೈಯಲ್ಲಿ ಆದಷ್ಟು ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಇಷ್ಟೇನೋ ಉಳ್ಕೊಂಡಿದೆ, ಇದಿಷ್ಟು ಎಲೆ. ಇದರಲ್ಲಿ ಬೇವಿನ ಸೊಪ್ಪು ಕೂಡ ಇದೆ, ಅದು ಕಹಿ ಇರುತ್ತೆ, ಅಂದರೂ ಕೂಡ ನಾವು ಅದನ್ನ ತಿನ್ನಬೇಕು. ಗೈಸ್, ಇವಾಗ ಒಂದು ಸ್ವಲ್ಪ ಐಟಮ್ಸ್ ಬೇಕಂತೆ ಅಡುಗೆ ಮಾಡೋದಕ್ಕೆ ಅಥವಾ ಹಬ್ಬಕ್ಕೆ ಏನೇನು ಬೇಕು ಅಂತ ಹೇಳಿ. ಅದನ್ನ ತಗೊಂಬರೋಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ಯಾವ್ಯಾವ್ದು ಐಟಮ್ ಬೇಕು ಅಂತ ಹೇಳಿ ಇವಾಗ ಬರ್ಕೊಂತೀನಿ ನಾನು. ನೋಟ್ಸಲ್ಲಿ ಮನಸ ಹೇಳ್ತಾಳೆ ಏನೇನು ಬೇಕು ಅಂತ ಹೇಳಿ. ಇವಾಗ ಜಸ್ಟ್ ಬರ್ಕೊಂಡಿದ್ದೀನಿ. ಏನು ಅಂತ ಹೇಳಿ ಅಲ್ಲಿ ತಗೊಳ್ಳಲು ಮಾತಾಡ್ತೀನಿ, ನೋಡೋಣ. ಅಂದರೆ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಾತಾಡೋಕ್ಕಾಗತ್ತೆ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ಆಯಿತಾ? ನೋಡ್ರಿ, ಚೀಲ ಕೊಟ್ಟಾಳೆ. ನಾನು ಚಪ್ಪಲಿ ಹಾಕಿನಲ್ಲ, ಚಪ್ಪಲಿ ಹಾಕಿಂತ ನೀರ್ರಿ ಫಸ್ಟ್. ನನ್ನ ಚಪ್ಪಲಿ ಇಲ್ಲೆಲ್ಲ ಇದಾವೆ, ತಡೀರಿ. ಬರೀ ಸಂತೆ ಹೆಂಗಿರುತ್ತೆ ಅಂತ ಹೇಳಲ್ಲ, ತೋರಿಸ್ಕೊಡ್ತೀನಿ ನಾನು. ಇವತ್ತು ಅಲ್ಲಿ ಎಷ್ಟೇ ಜನ ಇರಲಿ, ಜನ ಇಲ್ಲದೆ ಇರಲಿ, ಫುಲ್ ಜಿಗಲ್ ಪಗಲ್ ಮಾಡ್ಬರೋಣ. ನೆಲಮಂಗ್ಲ ಮಾರ್ಕೆಟಲ್ಲಿ ಇದ್ದೀನಿ ಇವಾಗ ಸದ್ಯಕ್ಕೆ. ಇದೆಲ್ಲ ನೆಲಮಂಗ್ಲ ಸೊಂಡೆಕೊಪ್ಪ ಹೋಗೋ ರೋಡ್ ಇದು. ಎಷ್ಟು ಜನ ಜಂಗುಳಿ ಐತೆ ಅಂದ್ರೂ ಕೂಡ ನಾನು ಮಾತಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ಕೆಲವೊಬ್ಬರು ನೋಡ್ತಾ ಇದ್ದಾರೆ, ಏನಪ್ಪ ಮಂಗನ ಮಗ ಒಬ್ಬನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಬರೀ ಇಲ್ಲೊಂದು ಅಂಗಡಿಯಲ್ಲಿ ಫಸ್ಟ್ ತರಕಾರಿ ತಗೊಳ್ಳೋಣ, ರೋಡ್ ಕ್ರಾಸ್ ಮಾಡೋಣ. ನಮ್ಮ ಅಂಗಡಿ ಇಲ್ಲೇ ಎದುರುಗಡೆ ಇದೆ ನೋಡಿ. ನಮ್ದು ಅಂದ್ರೆ ನಮ್ಮ ಅಂಗಡಿ ಅಲ್ಲ, ನಾವು ತರಕಾರಿ ತಗೊಳಕ್ ಹೋಗ ಅಂಗಡಿ.
ನಮ್ಗೆ ಬೇಕಾಗಿರೋ ಒಂದ್ 2-3 ತರ ಸಣ್ಣ ತರಕಾರಿ ತಗೊಂಡೆ ನಾನು. ಯಾಕೆ ಇವತ್ತು ತಗೊಳಕ್ ಬಂದಿದ್ದೀನಿ ಅಂದ್ರೆ ನಿನ್ನೆ ನಾನು ಬಂದೆ ಕೆಲಸ ಮುಗಿಸಿ, ಅವಾಗ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಬಂದಿದ್ದೆ ನಾನು ತಗೊಂಡೋಗೋಣ ಅಂತ. ಇನ್ನೂ ಸ್ವಲ್ಪ ಐಟಮ್ ಬೇಕು, ತಗೊಂಡೋಗೋಣ. ಅಂಕಲ್, ಅರ್ಧ ಲೀಟ್ರು ಹಾಲು, ಅದು ಪಾಯಸ ಮಿಕ್ಸ್ ಒಂದು ಪ್ಯಾಕೆಟ್ ಬರುತ್ತಲ್ಲ, ಇದೆಯಾ? ಅದೊಂದು ಚಿಕ್ಕದು. ಎಷ್ಟದು? ಸರಿ ಗೈಸ್, ಇವಾಗ ಒಂದ್ ಮೊಳ ಹೂ ತಗೊಂಡೆ ಮಾನಸಗೆ. ಆಮೇಲೆ ಮಿಕ್ಕಿದೆಲ್ಲ ತಗೊಂಡೆ. ಬಾಳೆಹಣ್ಣು ಒಂದ್ ಸಿಗ್ಲಿಲ್ಲ, ಎಲ್ಲ ಸಿಕ್ಕಿದ್ವು. ಬಾಳೆಹಣ್ಣು ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಹಬ್ಬ ಅಲ್ವಾ, ಬಾಳೆಹಣ್ಣು ಎಲ್ಲ ತಗೊಂಡ್ ಹೋಗಿ 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 ಖಾಲಿ ಮಾಡಿರ್ತಾರೆ. ಬರ್ರಿ ಒಂದ್ 2-3 ಕಡೆ ಹುಡ್ಕನ, ಸಿಕ್ಕಿದ್ರೆ ತಗೊಳನ, ಸಿಕ್ಕಿಲ್ಲ ಅಂದ್ರೆ ಮನೆ ಹೋಗಿ ಮಜಾ ಮಾಡೋಣ ಅಷ್ಟೇ. ಏನಂತೀರಾ? ಬಾಳೆಹಣ್ಣು ಸಿಕ್ತಪ್ಪ. ಇವಾಗ ಬಾಳೆಹಣ್ಣು ತಗೊಂಡು ಒಂದ್ ಎಳ್ನೀರ್ ತಗೊಂಡು ಮನೆ ಹೋಗ್ಬಿಡೋಣ. ಗೈಸ್, ಚೀಲನ ಹೊತ್ಕೊಂಡು ಇವಾಗ ಜಸ್ಟ್ ನಮ್ಮ ಮನೆ ಮೇಲೆಗಡೆ ಬಂದೆ. ಎಲ್ಲ ಬಂದ ರೆಡಿ ಐತಿ ಇಲ್ಲಿ. ಅಪ್ಪಾಜಿನೇ ನೋಡ್ರಿ, ಇಷ್ಟು ದೊಡ್ಡ ಚೀಲ, ನನ್ಗಿನ್ನ ವೇಟ್ ಐತಿ. ಅಪ್ಪಾಜಿ, ಸ್ನಾನ ಮಾಡ್ತಾ ಇದೀಯಾ? ಸ್ನಾನ ಮಾಡ. ನೋಡ್ರಿ, ನಾನು ತಗೊಬಂದಿದ್ದೆ, ನಮ್ಮ ಅಪ್ಪಾಜಿನೂ ತಗೊಬಂದಾರೆ ಹಾಲನ್ನ. ಸದ್ಯ ಮೊಸರು ತಂದೈತಿ, ನಾನು ಹಾಲು ತಗೊಬಂದಿದ್ದೆ. ದೇವ್ರ ದಯೆ. ಮುಡಿಸ್ಬೇಕು. ತಡಿ, ಮುಡಿಸ್ನಂತೆ. ಹೆಂಗೆ ಮುಡಿಸೋದು? ಇಷ್ಟೇನಾ? ಹಾಂ ಹಾಂ, ಇಷ್ಟೇ. ಹಾಂ ಗೈಸ್, ನಾನು ಮುಡ್ಸ್ತೀನಿ ನೋಡ್ರಿ. ವೆಲ್ಕಮ್. ನಮ್ಮ ಅಪ್ಪಾಜಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ. ನೀಟಾಗಿ ಯುಗಾದಿ ಹಬ್ಬಕ್ಕೆ ರೆಡಿ ಆಗೈತೆ. ಹಂಗೆ ಶಿಸ್ತಾಗಿ ಗಡ್ಡ ಮೀಸೆ ಎಲ್ಲ ಮೀಸೆ ತೆಗಿಲ್ಲ, ಗಡ್ಡ ಎಲ್ಲ ನೀಟಾಗಿ ಶೇವ್ ಮಾಡಿ ನೀಟಾಗಿ ಕಾಣಿಸ್ತೈತಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಜನತೆಗೆ ಅಂತ ಹೇಳು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕರ್ನಾಟಕ ಜನತೆಗೆ. ಗೈಸ್, ಇವಾಗ ಮಾನಸ ದೇವ್ರಿಗೆ ದೀಪ ಹಚ್ತಾಳೆ. ನಾನು ಮತ್ತೆ ಮಾನಸ ಈಗ ಏನಂದ್ರೆ, ಅವಳು ದೀಪ ಹಚ್ತಾಳೆ, ನಾನು ಕಾಯಿ ಹೊಡಿತೀನಿ. ಗೈಸ್, ಆಮೇಲೆ ನಿಮ್ಗೊಂದು ಕತೆ ಹೇಳ್ತೀನಿ ನಾನು. ಏನ್ ಕತೆ ಗೊತ್ತಾ? ಮಾವಿನಕಾಯಿ ಕತೆ. ನಿನ್ನೆ ಒಂದು ಮಾವಿನಕಾಯಿ ತಂದಾಳ ಮಾನಸ. ಅದನ್ನ ನಾನು ನಿನ್ನೆನೆ ತಿನ್ಬೇಕು ಅಂತ ಸ್ಕೆಚ್ ನಂದು. ಸ್ಕೆಚ್ ಏನ್ ಮಾಡಕ್ಕೋ ಆ ಮಾವಿನಕಾಯಿ ಇನ್ನೂ ಉಳಿದು ಬಿಡ್ತ್ರಿ. ನನ್ನ ಕೈಯಲ್ಲಿ ತಿನ್ನಕ್ಕೆ ಆಗ್ಲಿಲ್ಲ. ಈಗ ತಿನ್ನಕ್ ಬಿಟ್ಟಿಲ್ಲ. ಈಗ ಅದನ್ನ ಹಬ್ಬ ಮುಗಿತಿದಂಗೆ ಅದನ್ನ ತಿಂದು ಹಾಳು ಹೊಟ್ಟೆ ತಿಂದ್ರೆ ಅಷ್ಟೇ ಕತೆ ಕಾಂಗ್ರೆಸ್ ಅಂತ ಕತೆ ಕಾಂಗ್ರೆಸ್. ದೇವರೇ ಸ್ವಾಮಿ ಆಂಜನೇಯ ಒಳ್ಳೇದ್ ಮಾಡಪ್ಪ. ಭಗವಂತ ಸತ್ಯನಾರಾಯಣ ಶನೇಶ್ವರ ಇಡಗುಂಜಿ ಮಹಾಗಣಪತಿ ಲಕ್ಷ್ಮೀ ಸರಸ್ವತಿ ಎಲ್ಲ ದೇವ್ರು ಬಂದು ಕಾಪಾಡ್ರಿ, ಒಳ್ಳೇದ್ ಮಾಡ್ರಿ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇರೋ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಗೊಂದು ಒಳ್ಳೆ ಬಾಡಿಗೆ ಮನೆ ಸಿಗ್ಲಪ್ಪ. ಇವಾಗ ಸದ್ಯಕ್ಕೆ ಈ ಮನೆ ಖಾಲಿ ಮಾಡ್ಬೇಕಂತೆ. ನೋಡ್ರಿ, ನಾ ಹೆಂಗ್ ಮಂತ್ರ ಹೇಳ್ದಂಗೆಲ್ಲ ಹೇಳ್ತನಲ್ಲ. ದೇವರಾಜ್ಯ ಸೇವ ಮಾನ್ಯ ಪಾವನಾದ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರ ಬಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಆದಿ ಚುಂಚನಾದ್ರಿ ವಾಸಕಾಲ ಭೈರವಂ ಭಜೆ ಭಾನುಕೋಟಿ ಭಾಸ್ಕರಂ. ಇಷ್ಟೇ ಸಾಕು ಗೈಸ್, ಮುಂದೆ ನನಗೆ ಬರಲ್ಲ. ನೋಡ್ರಿ, ಕಿಂಡಲ್ ಮಾಡ್ತತ್ ನಮ್ಮ ಅಪ್ಪಾಜಿ. ಇದು ತುಳಸಿ ಗಿಡ. ಇದು ಪಪ್ಪು ಇದ್ರೆ ಮನೇಲಿ ಏನಂತ ಅರ್ಥ? ಅದೃಷ್ಟನಾ? ಏನು ಒಳ್ಳೇದಾಗತ್ತೆ? ಬಂತು ಅಂದ್ರೆ ತುಳಸಿ ಗಿಡ ಇದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ನೋಡ್ರಿ, ತುಳಸಿ ಗಿಡ ಇತ್ತು ಅಂತ ಅಂದ್ರೆ ಪಾಸಿಟಿವ್ ಎನರ್ಜಿ ಇರತ್ತಂತೆ. ಒಂದು ಚಮತ್ಕಾರಿ ಒಂದು ಗಿಡ ಅದು. ತುಳಸಿ ಅನ್ನೋದು ಒಂದು ದೇವರು. ನಾನು ಇವಾಗ ಕಾಯಿ ಹೊಡಿತೀನಿ ಗೈಸ್. ನೀವು ಕಾಯಿ ಹೊಡಿಯೋದನ್ನ ಕೂಡ ನೋಡ್ರಿ. ನಮ್ಮ ಅಪ್ಪಾಜಿ ಕೈ ಮುಕ್ಕಳ ದೇವರಿಗೆ. ಏನ ತಿಂತ ಇದೆಯೇ? ಒಳ್ಳೇದ್ ಮಾಡ್ಬೇಕು ಅಂತ ಲೋಟ ಇಟ್ಟಿದ್ದಾಳೆ. ಲೋಟದಿಂದ ತುಂಬಿ ಉಕ್ಕಿ ಹರಿಯುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ. ದೇವರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಇಂತೆಲ್ಲ ನಾಳೆ ಒಳ್ಳೇದಾಗಿ ಆಗುತ್ತೆ. ಗೈಸ್, ಪೂಜೆ ಅಂದ್ರೆ ಪೂಜೆ, ಮಾನಸಂದ ಪೂಜೆ. ಧೂಪ ಹಚ್ಚೋದ್ ಮರ್ತೋಗಿತ್ತು, ಮರ್ತೇನ್ ಹೋಗಿಲ್ಲ. ಕಾಯಿ ಹೊಡೆದ್ಮೇಲೆ ಧೂಪ ಹಚ್ತಾರಂತೆ. ಇವಾಗ ಧೂಪ ಹಚ್ತಾ ಇದ್ದಾಳೆ. ನಾನು ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿ ಅಡುಗೆ ಮಾಡೋದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ನಾನು ಅಪ್ಪಾಜಿ ಎಲ್ಲ ಸೇರಿ ಅಡುಗೆ ಮಾಡಿ, ಯಾಕಂದ್ರೆ 3 ಜನ ಸೇರಿ ಬೇಗ ಅಡುಗೆ ಮಾಡಿದ್ರೆ ಪಟ ಊಟ ಮಾಡ್ಬೋದು. ಹೊಟ್ಟೆ ತುಂಬಾ ಹಸಿತೈತಿ ನನ್ಗಂತೂ. ಇವ್ರಿಗೆಲ್ಲ ಹೊಟ್ಟೆ ಹಸುವಾಕತೆ ಎಲ್ಲ ಗೊತ್ತಿಲ್ಲಪ್ಪ. ಹೊಟ್ಟೆ ಎಷ್ಟೈತೆ ಅಲ್ರ ನಿಮ್ಗೆ? ಹಬ್ಬದ ದಿನ ಹಸುವಾಕಲ್ಲ. ಇಲ್ಲಿ ನಾವು ಮನುಷ್ಯರೆಲ್ಲ ಹೊಟ್ಟೆಗಿರೋ ಹುಳಷ್ಟು ಸತ್ತೋಕವ್ ಇಲ್ಲಿ ಕಡೆಗೆ. ಹಬ್ಬ ಅಂತ ಉಪವಾಸ ಬಿಡ, ದೇವ್ರು ಹೇಳೈತೆ ನಾವು ಉಪವಾಸ ಬಿಡ್ರಿ ಅಂತ ಹಬ್ಬಕ್ಕೆ. ಈಗ ಪಟ ಊಟಕ್ಕೆ ಈಗ ಧೂಪ ಹಚ್ಚ ನೋಡ್ರಿ. ಬಾ ಧೂಪ ಹಚ್ಚು. ಮನೆಗೆಲ್ಲ ಹೊಗೆ ಹಾಕ್ತು. ಗೈಸ್, ನಾನು ಮಾನಸಂಗೆ ಈಗ ಅರ್ಶಿನ ಕುಂಕುಮನ ಇಡ್ತೀನಿ. ಬರ್ರಿ, ಕುಂಕುಮ ಬಂದ್ಬಿಟ್ಟು ಲೈಟ್ ಆಗಿ ತಗೊಳ್ಳೋಣ. ಜಾಸ್ತಿ ಆಗ್ಬಿಡ್ತಲ್ಲ. ಇಲ್ಲಿ ಇಟ್ಟಿನಿ. ಮೂಗ್ ಮೇಲೆ ಬಿದ್ಬಿಡ್ತು. ಸ್ವಲ್ಪ ವರ್ಷಕ್ಕೆ. ತಲೆ ಹಿಡಿ. ಆಮೇಲೆ ಅರ್ಶಿನ ಹಚ್ಚೋಣ. ಆಮೇಲೆ ಅರ್ಶಿನ ಬಂದ್ಬಿಟ್ಟು ಈ ತರ
ಹಿಂಗೆ ಮಾಡಬೇಕು, ಆಮೇಲೆ ಈ ಕಡೆಯಿಂದ ಹಿಂಗೆ ಮಾಡಬೇಕು. ಆಮೇಲೆ ಇವಳು ಈಗ ನನಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾಳೆ, ನಾನು ದೀರ್ಘದಂಡ ಆಶೀರ್ವಾದ ಮಾಡ್ತೀನಿ. ನಾನು ತಿನ್ನಿಸ್ತಿರು ಗೈಸ್. ನಾನು ನೋಡ್ರಿ ಫಸ್ಟ್ ನಾ ತಿನ್ನಿಸ್ಬೇಕು ಗೈಸ್. ನಾನು ನೋಡ್ರಿ ನಾನು ಎಷ್ಟು ಚೆನ್ನಾಗಿ ತಿನ್ನಿಸ್ತೀನಿ ಗೈಸ್. ನೋಡ್ರಿ ನಾನು ಬೇವು ಮತ್ತು ಬೆಲ್ಲನ, ಇದು ಬೇವು ಬೆಲ್ಲನ ತಿನ್ಬೇಕಂತೆ ಜಾಸ್ತಿ. ನಾನು ತಿನ್ನಲ್ಲ, ನಂಗೆ ಬೇಡ. ನಾ ತಿಂತೀನಿ. ಅವಳು ನೋಡಿ ಮುಷ್ಟಿಗಟ್ಲೆ ಬೇವನ ಕೊಟ್ರೆ ಎಷ್ಟೆಲ್ಲ ಕೊಟ್ರೆ ಯಾವನ್ ತಿಂತಾನ ಗುರು? ಸಣ್ಣದೊಂದು ಚೂರು ಎಲೆ ಕೊಡೆ ಸಾಕು. ನಮ್ಮ ಯಜಮಾನ್ರ ಲೈಫ್ ಅಲ್ಲಿ ಬೇವ್ ಅಂದ್ರೆ ಕಷ್ಟ ಕಡಿಮೆ ಇರ್ಲಿ, ಬೆಲ್ಲ ಆದ್ರೆ ಸಿಹಿ, ಕಷ್ಟಕ್ಕಿಂತ ಸುಖ ಜಾಸ್ತಿ ಇರ್ಲಿ ಅಂತ ಬೆಲ್ಲ ಜಾಸ್ತಿ ತಿನ್ನಿಸ್ತಾರೆ. ನಾನ್ ನುಂಗ್ಬಿಡ್ತೀನಿ ಅಷ್ಟೇ. ದೀರ್ಘ ಸುಮಂಗಲಿ ಭವ, ಆಯುಷ್ಯ ಆರೋಗ್ಯ ಪ್ರಾಪ್ತಿರಸ್ತು. ಸಾಕ್ ಬಿಡು, ದೇವ್ರು ಒಳ್ಳೇದ್ ಮಾಡ್ಲಿ. ಅಪ್ಪಾಜಿ ಕಾಲಿಗೆ ಬಿದ್ಯಾ? ಅಪ್ಪಾಜಿ ಕಾಲಿಗೆ ಬಿಡು. ಸರಿ ಗೈಸ್, ನಾನೇ ನನ್ನ ಕಾಲಿಗೆ ಬಿಡು ಅಂತ ಹೇಳಲ್ಲ. ಏನು ಇಲ್ಲಿ ಮೆನ್ ಡಾಮಿನೇಟ್ ಎಲ್ಲ ಇಲ್ಲ, ಸಂಪ್ರದಾಯದಲ್ಲಿ ಅವಳು ಬೀಳ್ತಾಳೆ, ನಾವೇನು ಮಾಡಕ್ ಬರಲ್ಲ. ನಮ್ಮ ಅಪ್ಪಾಜಿ ಅಂತ ಪಾನ್ ಹಾಕ್ತತಿ ಪಾನ್ ಹಾಕ್ತಾನೆ ಇರ್ತತಿ. ಪಾನ್ ಹಾಕಿಲ್ಲ ಅಂದ್ರೆ ಕೆಲ್ಸನೇ ಮಾಡಲ್ಲ ಅಂತೆ, ಅಷ್ಟು ಪಾನ್ನ ತಿಂತಾನೆ ಇರತ್ತೆ. ಹಬ್ಬ ಇರ್ಲಿ, ಹರಿದಿನ ಇರ್ಲಿ, ಅದು ಯಾವ್ದೇ ದಿನ ಇರ್ಲಿ, ನಮ್ಮ ಅಪ್ಪಾಜಿಗೆ ಪಾನು ಬೇಕೇ ಬೇಕು. ಸೊ ದ ಮಲೆನಾಡ್ ಪೀಪಲ್ಸ್ ಕಾಲ್ಡ್ ಪಾನ್ ಕಿಂಗ್ಸ್ ಅಂತ ಹೇಳಿ ಕರಿಬಹುದು ನಾವು. ಪಾನ್ ಅಂದ್ರೆ ಏನ್ ವಿಮಲ್ ತರ ಅಲ್ಲ, ಎಲೆ ಅಡಿಕೆ ಮಲೆನಾಡ್ ಅವ್ರು ಹಾಕ್ತಾರೆ. ಗೈಸ್ ನೋಡ್ರಿ, ನಮ್ಮಮ್ಮ ಬಂದ್ಬಿಟ್ಟು ಈಗ ಮನೆಯಿಂದ ಫೋನ್ ಮಾಡ್ಯಾಳೆ. ನಮ್ಮಮ್ಮ, ಅಮ್ಮ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೊಳ್ಳೆ ಮಾತಾಡ್ರಿ. ಆಮೇಲೆ ಸರಿ, ಇವಾಗ ಏನ್ ಗೊತ್ತಾ, ಹಬ್ಬ ಎಲ್ಲ ಮಾಡಿದ್ವಿ, ನೀವು ನೋಡಿದ್ರಿ. ಎಲ್ಲರ ಮನೆಗೂ ಹೋಗಿ ಬೇವು ಬೆಲ್ಲ ಕೊಟ್ಟು ಬರೋಣ. ಏನಂತೀಯ? ಓಕೆ, ಇವ್ರು ನನ್ನ ಜೊತೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಬರ್ರಿ ಹೋಗೋಣ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಊಟ ಮಾಡ್ತಾ ಇದ್ದೀರಾ? ನಿಮ್ದು ಹಬ್ಬ ಬೇಗ ಆಗ್ಬಿಟ್ಟತಿ. ಹಬ್ಬದ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ಹೇಳ್ತಾರೆ ಈಗ. ಹಬ್ಬ ನಿಮ್ಮ ಮನೇಲಿ ಹೇಗ್ ಮಾಡ್ತಾ ಇದ್ದೀರಾ? ಹೇಗ್ ನಡೀತಾ ಇದೆ? ಚೆನ್ನಾಗೈತಿ. ಎರಡು ಮಾತು ಹೇಳ್ರಿ ಹಬ್ಬದ ಬಗ್ಗೆ. ಯುಗಾದಿ ಹಬ್ಬದ ಶುಭಾಶಯ. ಕರ್ನಾಟಕ ಹಬ್ಬದ ಆರ್ಥಿಕ ಶುಭಾಶಯ. ಅಂಕಲ್ ನೀವೇನಾದ್ರೂ ಹೇಳ್ತೀರಾ ಹಬ್ಬದ ಬಗ್ಗೆ? ಹೇಳ್ರಿ, ಶುಭಾಶಯಗಳು ಹೇಳ್ರಿ ಸಾಕು. ಹೊಸ ವರ್ಷದ ಆರ್ಥಿಕ ಯುಗಾದಿಯ ಶುಭಾಶಯಗಳು. ಧನ್ಯವಾದಗಳು. ನಾನು ಬೆಲ್ಲ ತಿಂದೆ, ಬೇವು ಸ್ವಲ್ಪ ತಿಂದೆ, ಕೈ ಆಗತ್ತಲ್ಲ ಅದಕ್ಕೆ. ಹೌದು ಗೈಸ್, ಇವಾಗ ಜಸ್ಟ್ ಎಲ್ರಿಗೂ ಬೇವು ಬೆಲ್ಲನ ಕೊಟ್ಟು ಬಂದ್ವಿ. ಇವಾಗ ಏನಿಲ್ಲ, ಹೊಟ್ಟೆ ಹಸ್ತು ಹಾವಾಗೈತಿ ಅಂತ ಅವಾಗ್ಲೇನೆ ನಿಮ್ಗೆ ಹೇಳಿದೆ. ಫಸ್ಟ್ ಇವಾಗ ಹೋಗಿ ಅಡಿಗೆ ಮಾಡೋಣ. ಬಾ. ನಾನು ಅಪ್ಪಾಜಿ ಇವಳು 3 ಜನ ಸೇರಿ ಅಡುಗೆ ಮಾಡ್ತೀವಿ. ಫಸ್ಟು ಅನ್ನ ಸಾಂಬಾರು ಮಾಡು, ಆಮೇಲೆ ಪಾಯಸ ಮಾಡು. ಯಾಕೆಂದರೆ ನನಗೇನು ಪಾಯಸ ಇಷ್ಟ ಇಲ್ಲ, ಅನ್ನ ಸಾಂಬಾರು ಇದ್ರೆ ಸಾಕು, ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ ಟು ನಮ್ಮ ಅಡುಗೆ ಮನೆ ಕಡೆ ಹೋಗಿ ಒಳ್ಳೊಳ್ಳೆ ವೆರೈಟಿ ಊಟಗಳನ್ನ ಮಾಡೋಣ. ತೊಂಡೆಕಾಯಿ ಸಾರು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿವಿ. ಅದಕ್ಕಾಗಿ ತೊಂಡೆಕಾಯಿನ ಕೊಟ್ಟಳೆ ಹೆಚ್ಚಕ್ಕೆ. ನಾನು ತೊಂಡೆಕಾಯಿನ ಹೆಚ್ಚ್ತಾ ಇದ್ದೀನಿ. ಮತ್ತು ಸುಮಾರು ತರಕಾರಿಗಳು ಕೂಡ ಇದ್ದಾವೆ, ಅವನ್ನೂ ಹೆಚ್ಚಬೇಕು. ಹೆಚ್ಚಿ ಆದಮೇಲೆ ಹೇಳ್ತೀನಿ. ಒಂದು ಡನ್ ಐತಿ. ಅಳ್ತಾ ಇದ್ದೀನಿ. ಯಾಕೆ ಅಳ್ತಾ ಇದ್ದೀನಿ ಅಂದರೆ ಕಾರಣ ಇಲ್ಲಿದೆ. ಈ ಈರುಳ್ಳಿ ನನ್ನ ಮಗನ ಕಣ್ಣಲ್ಲೆಲ್ಲ ನೀರು ಬರ್ಸ್ಬಿಡ್ತು, ಅಷ್ಟು ಘಾಟ್ ಐತಿ ಈರುಳ್ಳಿ. ಗೈಸ್, ಮಾನಸ ತುಂಬ ಚೆನ್ನಾಗಿ ಇವಾಗ ಒಂದು 5-6 ಥರ ವೆರೈಟಿ ಅಡುಗೆ ಮಾಡ್ಯಾಳೆ. ಇವಾಗ ಅವಳೇ ಕೋಸಂಬರಿಗೆ ಹೆಚ್ಕಿಂತ ಇದ್ದಾಳೆ. ಏನೋ ಕಹಿ ಐತಂತೆ, ಇದು ಭಾಳ ಸೊಂತಕಾಯಿ. ಹೇಳ್ಬೇಕು ತಾನೆ, ಮತ್ತೆ ಇದಕ್ಕೆ ಮತ್ತೆ ಸಿಟ್ಟು ಬರೋದು, ಮತ್ತೆ ಬೈಬಾರ್ದು, ನಾಟಕ ಮಾಡಬಾರ್ದು. ಗೈಸ್ ನೋಡ್ರಿ, ನಾನು ಕಹಿ ಇರೋ ಸೊಂತಕಾಯಿ ತಿಂದಿದ್ದಕ್ಕೆ ಹೆಂಗೆ ಮಾಡ್ತಾಳೆ ನೋಡ್ರಿ ಇವಳು. ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು ಲೆಕ್ಕ ಹಾಕ್ರಿ. ಅನ್ನ, ಹುಳ್ಳಿಕಾಳು ಪಲ್ಯ, ತೊಂಡೆಕಾಯಿ ಸಾಂಬಾರು, ಒಳ್ಳೆ ಮಸ್ತಾಗಿರೋ ಪಾಯಸ, ಕೋಸಂಬರಿ. ಆ ಕೋಸಂಬರಿಗೆ ಇದೆಂತ ಪಾಪ
ಬೇಳೆ ಬೇಳೆ ಮೊಸರು ಎಲ್ಲ ಐತಿ, ಎಲ್ಲ ಹಾಕಿ ಮಸ್ತಾಗಿ ಅಡುಗೆ ಮಾಡಾಳೆ. ಈಗ ಹೊಟ್ಟೆ ತುಂಬ ಊಟ ಮಾಡಬೇಕು. ನೀನು ಊಟ ಮಾಡೋದ್ಲಲ್ಲ ಪಾಪ? ಯಾಕೆ? ನನ್ನ ಹೊಟ್ಟೆ ಇಲ್ಲ ಐತದೆ. ಎಲ್ಲಿ? ಅದು ನನ್ನ ಹೊಟ್ಟೆ. ಆ ಹೊಟ್ಟೆ ಉಂಡ್ರೆ ನೋಡಿ ವಿಷಲ್ ಹೊಡಿತೈತೆ ಹೆಂಗೆ. ಈಗ ನನಗೆ ಹೊಟ್ಟೆ ಹಸಿಯೋದ ಕತೆ ಬಗೆಹರಿದು 12 ಆಯ್ತು. ನಾ ಇದೊಂದು ಎಳ್ನೀರಿಗೆ ಕಡ್ದು ಅವಳಿಗೆ ಅರ್ಧ ನನಗೆ ಅರ್ಧ ಕುಡಿತು. ಬಾ ಕಡ್ಕೊಡ್ತೀನಿ ಬಾ. ಕೋಸಂಬರಿ, ಸಾಂಬಾರು, ಪಾಯಸ, ಪಲ್ಯ ಮತ್ತು ಅನ್ನ. ಇವಾಗ ಹೊಟ್ಟೆ ತುಂಬ ಅಂದರೆ ತುಂಬ ಹಸಿತೈತೆ. ಇವಾಗ ಹಕ್ಕಿಂದು ಊಟ ಮಾಡ್ತೀವಿ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಏನಾದರೂ ಹೇಳೋದಿದ್ರೆ ಹೇಳು. ಏನಿಲ್ಲ, ಹಸುವಾಗ್ತೈತೆ, ಊಟ ಮಾಡೋಕೆ. ಸರಿ ಗೈಸ್, ನೀವು ಊಟ ಮಾಡಿರಿ. ನಾವು ಇವಾಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಗೈಸ್, ಇದು ನನ್ನ ಬಟ್ಲು, ಇದು ಮಾನಸನ ಬಟ್ಲು. ಇವಾಗ ಅವಳು ಊಟ ಮಾಡ್ತಾಳೆ, ನಾನು ಊಟ ಮಾಡ್ತೀನಿ. ನೀವು ಕೂಡ ಊಟ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು ಹೇಳೆ. ನೋಡ್ರಿ, ಹೋಗ್ತಾ ಹೋಗಿತ್ತಾಳದೆ ಅವಳು. ಧನ್ಯವಾದಗಳು.